ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ತಂದೆಯಾದ ದೇವರಿಗೆ ಸ್ತುತಿಯಾಗಲಿ. ಅವರು ಕರುಣಾಳು ತಂದೆಯು ನಮ್ಮನ್ನು ಸಂತೈಸಿ ಸಾಂತ್ವನ ನೀಡುವ ದೇವರು ಆಗಿದ್ದಾರೆ. ಎಲ್ಲ ಆಪತ್ತುಗಳಿಂದ ನಮ್ಮನ್ನು ಬಿಡಿಸಿ ಸದಾಕಾಲ ಹರಸಿ ಕಾಪಾಡುತ್ತಾರೆ. ಪ್ರಾರ್ಥಿಸೋಣ. ಕರುಣಾಮಯ ತಂದೆ, ಇಹಲೋಕದಿಂದ ನೀವಿಂದು ಕರೆದುಕೊಂಡ ನಮ್ಮ ತಾಯಿ ಫಿಲೋಮಿನಾ ಪೆರೇನಾಗಿ ಪಿಳ್ಳೆ ಇವರ ಮೇಲೆ ದಯ ತೋರಿರಿ. ನಿಮ್ಮ ಸಾನ್ನಿಧ್ಯಕ್ಕೆ ಇವರನ್ನು ಸೇರಿಸಿಕೊಂಡು ಸ್ವರ್ಗ ಸಾಮ್ರಾಜ್ಯದ ಆನಂದವನ್ನು ಇವರಿಗೆ ನೀಡಿರಿ. ಇವರು ನಿಮ್ಮ ಕರುಣೆಯ ಪ್ರಸನ್ನತೆಯಲ್ಲಿ ಪಾಪ ಕ್ಷಮೆ ಪಡೆದು ಸಕಲ ದೂತ ಸಂತರೊಡನೆ ನಿಮ್ಮ ಮಹಿಮೆಯಲ್ಲಿ ಭಾಗಿಯಾಗುವಂತೆ ಮಾಡಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ನಾನು ವಿನಯಶೀಲನು, ದೀನ ಹೃದಯನು. ನನ್ನ ನೊಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಲಿತುಕೊಳ್ಳಿ, ಆಗ ನಿಮಗೆ ವಿಶ್ರಾಂತಿ ಸಿಗುವುದು. ನನ್ನ ನೊಗ ಹಗುರ, ನನ್ನ ಹೊರೆ ಸುಗಮ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಶ್ಲೋಕ. ಪ್ರಭುವೇ ನಿಮ್ಮ ರಾಜ್ಯದಲ್ಲಿ ನನ್ನನ್ನು ಸ್ಮರಿಸಿಕೊಳ್ಳಿ. ಪ್ರಭುವೇ ನಿಮ್ಮ ರಾಜ್ಯದಲ್ಲಿ ನಮ್ಮನ್ನು ಸ್ಮರಿಸಿಕೊಳ್ಳಿ. ಪ್ರಭುವೇ ನನ್ನ ಕುರಿಗಾಯಿ ನಾ ಕೊರತೆ ಪಡೆನು. ಹಸಿರು ಹುಲ್ಲುಗಾವಲಿನಲ್ಲಿ ನನ್ನನ್ನು ತಂಗಿಸುವರು. ತಿಳಿಗೊಳಗಳ ಬಳಿಗೆ ಎನ್ನ ಕರೆದೊಯ್ಯುವರು. ನನ್ನ ಪ್ರಾಣವನ್ನು ಪುನಶ್ಚೇತನಗೊಳಿಸುವರು. ಶ್ಲೋಕ. ಪ್ರಭುವೇ ನಿಮ್ಮ ರಾಜ್ಯದಲ್ಲಿ ನಮ್ಮನ್ನು ಸ್ಮರಿಸಿಕೊಳ್ಳಿ. ಕಾರ್ಗತ್ತಲ ಕಣಿವೆಯಲ್ಲಿ ನಾ ನಡೆಯುವಾಗಲೂ ಯಾವುದೇ ಕೇಡಿಗೆ ನಾ ಅಂಜೆನು. ನಿನ್ನ ಊರುಗೋಲು ಧೈರ್ಯ ತರುವುದನಿಗೆ ನಾನೆಂದು ಭಯಪಡನು. ನಿನ್ನೊಂದಿಗಿರಲು. ಶ್ಲೋಕ. ನನ್ನ ಶತ್ರುಗಳ ಮುಂದೆಯೇ ಸಜ್ಜುಗೊಳಿಸುವೆ. ನನಗೆ ಔತಣವನ್ನು ಜೀವಮಾನವೆಲ್ಲ ನಾ ಶುಭ ಶಾಂತಿಯಿಂದ ಬಾಳುವೆ. ಚಿರಕಾಲವೂ ವಾಸಿಸುವೆ ದೇವ ಮಂದಿರದಲ್ಲಿ. ಶ್ಲೋಕ. ಪ್ರಭು ನಿಮ್ಮೊಡನೆ ಇರಲಿ. ಪ್ರಾರ್ಥಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಿಮ್ಮ ಭಕ್ತರಾದ ಇವರ ಪರವಾಗಿ ನಾವು ಮಾಡುವ ಪ್ರಾರ್ಥನೆಯನ್ನು ಆಲಿಸಿರಿ. ನೀವಿಂದು ನಿಮ್ಮ ಬಳಿಗೆ ಕರೆದುಕೊಂಡಿರುವ ಇವರಿಗೆ ನಿಮ್ಮ ಪ್ರಭೆ, ಆನಂದ ಹಾಗೂ ಶಾಂತಿಯನ್ನು ಕರುಣಿಸಿರಿ. ಪಾಪದಿಂದ ಇವರು ವಿಮುಕ್ತರಾಗಿ ಇವರು ನಿಮ್ಮ ಸಾನ್ನಿಧ್ಯವನ್ನು ಸೇರಲಿ. ನೀವು ಅಬ್ರಾಹ್ಮರಿಗೂ ಅವರ ಸಂತತಿಗೂ ವಾಗ್ದಾನದ ಜ್ಯೋತಿಯಲ್ಲಿ ಸಕಲ ಸಂತರೊಡನೆ ನಿತ್ಯಕ್ಕೂ ಜೀವಿಸಲಿ. ಪುನರುತ್ಥಾನ ಹಾಗೂ ನಿತ್ಯ ಬದುಕು ದೊರಕುವ ಆ ಮಹಾದಿನದಂದು ಸಕಲ ಸಂತರೊಡನೆ ಎಬ್ಬಿಸಿರಿ. ಇವರಿಗೆ ಪಾಪ ಕ್ಷಮೆಯನ್ನು ನೀಡಿ ನಿಮ್ಮ ರಾಜ್ಯದಲ್ಲಿ ನಿತ್ಯ ಜೀವನ ದಯಪಾಲಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದಯಾಮಯ ಪ್ರಭು ಯೇಸುವೇ, ಕರುಣೆ ತೋರಿ ಮೃತರಿಗೆ ಕೊನೆಯ ತೀರ್ಪಿನ ದಿನದಂದು ಅಂದು ಸ್ವಾಮಿ ಅಳಿಸಿ ಪಾಪವೆಲ್ಲ ಕ್ಷಮಿಸಿ ಸ್ವಾಮಿ. ನಾನೇ ಜೀವ, ನಾನೇ ಪುನರುತ್ಥಾನ ಎಂದು ನುಡಿದೆ ಅಲ್ಲವೇ ಸ್ವಾಮಿ ತಾವೇ. ಅನುದಿನ ನಿಮ್ಮ ನಂಬಿ ನಿಮಗಾಗಿಯೇ ಸದಾ ಜೀವಿಸಿ ನಿಮ್ಮ ಪಾದ ಸೇರ ಬಂದಿರುವರು. ನಾನೇ ಜೀವ, ನಾನೇ ಪುನರುತ್ಥಾನ ಎಂದು ನುಡಿದಿರಲ್ಲವೇ ಸ್ವಾಮಿ ತಾವೇ. ಕರುಣಿಸಿ ನಿತ್ಯ ಶಾಂತಿ, ಕರುಣಿಸಿ ವಿಶ್ರಾಂತಿ. ಹೊಳೆಯಲಿ ನಿಮ್ಮ ಪ್ರಭೆ ಇವರ ಮೇಲೆ. ನಾನೇ ಜೀವ, ನಾನೇ ಪುನರುತ್ಥಾನ ಎಂದು ನುಡಿದಿರಲ್ಲವೇ ಸ್ವಾಮಿ ತಾವೇ.
ಸರ್ವಶಕ್ತ ಕರುಣಾಳು ದೇವರು ತಮ್ಮ ಕರುಣಾಪೂರಿತ ಹೃದಯದಿಂದ ನಿಮ್ಮ ಪಾಪಗಳನ್ನು ಕ್ಷಮಿಸಿ ಸ್ವರ್ಗದ ಬಾಗಿಲುಗಳನ್ನು ತೆರೆದು ಸ್ವರ್ಗೀಯ ನವ ಜೆರುಸಲೇಮಿಗೆ ಸ್ವಾಗತಿಸಿ ಸಕಲ ಸಂತರ ಅನ್ಯೋನ್ಯತೆಯಲ್ಲಿ ನಿಮ್ಮ ಆತ್ಮವನ್ನು ಒಂದುಗೂಡಿಸಲಿ. ಪಿತ, ಸುತ ಮತ್ತು ಪವಿತ್ರ ಆತ್ಮ ದೇವರು ನಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಓ ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿ ದಯಪಾಲಿಸಿರಿ. ನಿತ್ಯ ಜ್ಯೋತಿಯು ಅವರ ಮೇಲೆ ನಿತ್ಯ ಜ್ಯೋತಿಯು ಅವರ ಮೇಲೆ ಓ ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿಯ ದಯಪಾಲಿಸಿರಿ. ಸ್ತುತಿಗೀತೆಗೆ ಅತಿ ಯೋಗ್ಯ ಪ್ರಭುವೇ, ನಿತ್ಯ ವಿಶ್ರಾಂತಿಯ ದಯಪಾಲಿಸಿರಿ. ಯೇಸು ಸ್ವಾಮಿಯು ಪಾಪ ಕ್ಷಮೆಯನ್ನಿತ್ತರು. ಯೇಸು ಸ್ವಾಮಿಯು ಶಿಲುಬೆ ಮೇಲೆ ಮಾಡಿದರು. ಯೇಸು ಸ್ವಾಮಿಯು ಪಾಪ ಕ್ಷಮೆಯನ್ನಿತ್ತರು. ಯೇಸು ಸ್ವಾಮಿಯು ಓ ಯೇಸುವೇ ನಿನ್ನ ಮರಣಕ್ಕೆ
ಪಿತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಪ್ರಾರ್ಥಿಸೋಣ. ಪ್ರಭು ಯೇಸು ಕ್ರಿಸ್ತರೇ, ನೀವು 3 ದಿನಗಳವರೆಗೆ ಸಮಾಧಿಯಲ್ಲಿರಲು ಚಿತ್ತರಾದಿರಿ. ಈಗ ನಿಮ್ಮಲ್ಲಿ ವಿಶ್ವಾಸವುಳ್ಳವರೆಲ್ಲರ ಸಮಾಧಿಗಳನ್ನು ಪವಿತ್ರೀಕರಿಸಿದಿರಿ. ಅವರ ಶರೀರಗಳು ಈಗ ಸಮಾಧಿ ಮಾಡಲ್ಪಟ್ಟರು. ಅವರು ನಿಮ್ಮಂತೆಯೇ ಪುನರ್ಜೀವ ಪಡೆಯುವರೆಂದು ಅರಿತಿದ್ದಾರೆ. ಪುನರುತ್ಥಾನ ಹಾಗೂ ಜೀವವಾಗಿರುವ ನೀವು ಈ ಶರೀರವನ್ನು ಮಹಿಮೆಪಡಿಸುವ ದಿನದವರೆಗೂ ಈ ಸಮಾಧಿಯಲ್ಲಿದ್ದು ವಿಶ್ರಮಿಸಲಿ. ಅನಂತರ ನಮ್ಮ ಸಹೋದರಿ, ನನ್ನ ತಾಯಿ ಫಿಲೋಮಿನ ಪೆರಿಯನಾಗಿ ಪಿಳ್ಳೈ ನಿಮ್ಮ ಸಾನ್ನಿಧ್ಯದ ಪ್ರಭೆಯಲ್ಲಿ ಜೀವಿಸಲಿ. ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಸರ್ವಶಕ್ತ ದೇವರು ನಮ್ಮ ತಾಯಿ ಫಿಲೋಮಿನ ಇವರನ್ನು ತಮ್ಮ ಬಳಿಗೆ ಕರೆದುಕೊಂಡಿದ್ದಾರೆ. ಮಣ್ಣಿನಿಂದ ಉಂಟಾದ ಈ ಶರೀರವನ್ನು ಮಣ್ಣಿಗೆ ಹಿಂದಿರುಗಿಸುತ್ತಿದ್ದೇವೆ. ಮೃತರ ಮಧ್ಯದಿಂದ ಪುನರುತ್ಥಾನರಾದವರಲ್ಲಿ ಯೇಸು ಕ್ರಿಸ್ತರೇ ಮೊದಲನೆಯವರು. ಒಂದು ದಿನ ನಮ್ಮ ನಶ್ವರ ಶರೀರಗಳನ್ನು ಪುನರುತ್ಥಾನಗೊಳಿಸಿ ಮಹಿಮೆ ಪಡಿಸುವರು. ಆಗ ನಮ್ಮ ಶರೀರಗಳು ಕ್ರಿಸ್ತರ ಮಹಿಮಾಭರಿತ ಶರೀರದ ರೂಪವನ್ನು ತಾಳುವವು. ಈ ನಮ್ಮ ತಾಯಿ ಫಿಲೋಮಿನ ಇವರನ್ನು ಪ್ರಭುವಿನ ವಶಕ್ಕೆ ಒಪ್ಪಿಸೋಣ. ಅವರು ಇವರನ್ನು ತಮ್ಮ ಶಾಂತಿ ನಿವಾಸಕ್ಕೆ ಕೊಂಡೊಯ್ದು ಕೊನೆಯ ದಿನದಲ್ಲಿ ಪುನರುತ್ಥಾನಗೊಳಿಸಲಿ. ನಾನೇ ಪುನರುತ್ಥಾನ, ನಾನೇ ಜೀವ. ನನ್ನನ್ನು ವಿಶ್ವಾಸುವನು ಮೃತಪಟ್ಟಿದ್ದರೂ ಜೀವಿಸುವನು, ಜೀವಿಸಿ ನನ್ನನ್ನು ವಿಶ್ವಾಸುವನು ಎಂದಿಗೂ ಮೃತಪಡನು ಎಂದು ಪ್ರಭು ಕ್ರಿಸ್ತರು ಹೇಳಿದ್ದಾರೆ. ಮೃತರಾದ ನಮ್ಮ ತಾಯಿ ಫಿಲೋಮಿನವರಿಗಾಗಿ ಪ್ರಾರ್ಥಿಸೋಣ. ನಿಮ್ಮ ಉತ್ತರ. ಪ್ರಭುವೇ, ನಮ್ಮ ಮೊರೆಯನ್ನು ಆಲಿಸಿರಿ. ಪ್ರಭುವೇ, ನಮ್ಮ ಮೊರೆಯನ್ನು ಆಲಿಸಿರಿ. ನಿಮ್ಮ ಮಿತ್ರ ಲಾಜರನು ಸತ್ತಾಗ ಕಣ್ಣೀರಿಟ್ಟ ಪ್ರಭುವೇ, ದುಃಖದಲ್ಲಿ ಮುಳುಗಿರುವ ನಮ್ಮನ್ನು ಸಂತೈಸಿರಿ. ಪ್ರಭುವೇ, ನಮ್ಮ ಮೊರೆಯನ್ನು ಆಲಿಸಿರಿ. ಮೃತರಾದವರಿಗೆ ಮರಳಿ ಜೀವವನ್ನ ಕೊಟ್ಟ ಪ್ರಭುವೇ, ನಮ್ಮ ಸಹೋದರಿಗೂ ನಿತ್ಯ ಜೀವವನ್ನು ದಯಪಾಲಿಸಿರಿ. ಪ್ರಭುವೇ, ನಮ್ಮ ಮೊರೆಯನ್ನು ಆಲಿಸಿರಿ. ಪಶ್ಚಾತ್ತಾಪಪಟ್ಟ ಒಳ್ಳೆಯ ಕಳ್ಳನಿಗೆ ಮೋಕ್ಷಾನಂದವನ್ನು ವಾಗ್ದಾನ ಮಾಡಿದ ಪ್ರಭುವೇ, ನಮ್ಮ ಸಹೋದರಿಯನ್ನು ಮೋಕ್ಷಾನಂದಕ್ಕೆ ಸೇರಿಸಿಕೊಳ್ಳಿರಿ. ಪ್ರಭುವೇ, ನಮ್ಮ ಮೊರೆಯನ್ನು ಆಲಿಸಿರಿ. ನಿಮ್ಮ ಶರೀರ ಮತ್ತು ರಕ್ತದಿಂದ ಪೋಷಿತಳಾದ ಈಕೆಯು ನಿಮ್ಮ ಸ್ವರ್ಗೀಯ ಔತಣದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿರಿ. ಪ್ರಭುವೇ, ನಮ್ಮ ಮೊರೆಯನ್ನು ಆಲಿಸಿರಿ. ನಮ್ಮ ಸಹೋದರಿಯ ಮರಣದ ನಿಮಿತ್ತ ದುಃಖಿಸುತ್ತಿರುವ ನಮ್ಮನ್ನು ಸಂತೈಸಿರಿ. ನಮ್ಮ ವಿಶ್ವಾಸವೇ ನಮಗೆ ಉಪಶಮನವಾಗಿಯೂ ನಿತ್ಯ ಜೀವದ ನಂಬಿಕೆಯಾಗಿ ಇರುವಂತೆ ಮಾಡಿರಿ. ಪ್ರಭುವೇ, ನಮ್ಮ ಮೊರೆಯನ್ನು ಆಲಿಸಿರಿ. ಪ್ರಾರ್ಥಿಸೋಣ. ತಂದೆ, ನಿಮ್ಮ ಕಟ್ಟಳೆಗೆ ವಿರೋಧವಾಗಿ ನಡೆದಾಗ ನಮ್ಮನ್ನು ನ್ಯಾಯಬದ್ಧವಾದ ದಂಡನೆಗೆ ಗುರಿ ಮಾಡಿದಿರಿ. ಪಶ್ಚಾತ್ತಾಪದ ಮೂಲಕ ನಾವು ಪುನಃ ಜೀವ ಪಡೆಯುವಂತೆ ಕಲಿಸಿದಿರಿ. ಪಿತಾಮಹ ಅಬ್ರಹಾಮರಿಗೆ ವಾಗ್ದಾನದ ನಾಡಿನಲ್ಲಿ ವಿಶ್ರಾಂತಿಯ ಸ್ಥಳವನ್ನು ಕೊಟ್ಟಿರಿ. ಅರಿಮತೆಯದ ಜೋಸೆಫನು ತನಗಾಗಿ ಸಿದ್ಧಪಡಿಸಿದ ಸಮಾಧಿಯಲ್ಲಿ ಯೇಸು ಸ್ವಾಮಿಯನ್ನು ಭೂಸ್ಥಾಪನೆ ಮಾಡುವಂತೆ ಪ್ರೇರೇಪಿಸಿದಿರಿ. ನಮ್ಮ ತಾಯಿ ಫಿಲೋಮಿನ ಇವರಿಗಾಗಿ ಸಿದ್ಧಪಡಿಸಿರುವ ಈ ಸಮಾಧಿಯನ್ನು ವೀಕ್ಷಿಸಿ ಆಶೀರ್ವದಿಸುವಂತೆ ಪಶ್ಚಾತ್ತಾಪದಿಂದಲೂ ಧೈರ್ಯದಿಂದಲೂ ನಿಮ್ಮನ್ನು ಭಿನ್ನಯಿಸುತ್ತೇವೆ. ಇವರ ದೇಹವು ಭೂಮಿಯನ್ನು ಸೇರುವಂತೆ ಆತ್ಮವು ಸ್ವರ್ಗವನ್ನು ಪ್ರವೇಶಿಸಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ಪ್ರಭುವೇ, ಈ ನಮ್ಮ ತಾಯಿ ಫಿಲೋಮಿನ ಇವರಿಗಾಗಿ ನಾವು ಮಾಡುವ ಪ್ರಾರ್ಥನೆಯನ್ನು ಆಲಿಸಿರಿ. ಇವರು ಯಾವಾಗಲೂ ನಿಮ್ಮ ಚಿತ್ತವನ್ನು ನೆರವೇರಿಸಲು ಅಪೇಕ್ಷಿಸಿದ್ದರಿಂದ ಇವರ ತಪ್ಪುಗಳನ್ನು ನೋಡದೆ ದಯೆಯಿಂದ ಕ್ಷಮೆಯನ್ನು ನೀಡಿರಿ. ನಿಮ್ಮ ಕುಮಾರ ಯೇಸು ಕ್ರಿಸ್ತಲಿಟ್ಟ ವಿಶ್ವಾಸವು ಇವರನ್ನು ನಿಮ್ಮ ಎಲ್ಲ ಭಕ್ತರೊಂದಿಗೆ ಒಂದುಗೂಡಿಸಿತ್ತು. ಈಗ ಕರುಣೆಯಿಂದ ಇವರನ್ನು ದೂತರ ಸಂತರ ಅನ್ಯೋನ್ಯತೆಯಲ್ಲಿ ಒಂದುಗೂಡಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವೇ, ಇವರಿಗೆ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಿರಿ. ನಿತ್ಯ ಜ್ಯೋತಿ ಇವರ ಮೇಲೆ ಪ್ರಕಾಶಿಸಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮ ದೇವರು ಮೃತರ ಆತ್ಮಕ್ಕೆ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಿ ನಮ್ಮೆಲ್ಲರನ್ನು ಪುನರುತ್ಥಾನದ ವಿಶ್ವಾಸರಿಗೆ ಮುನ್ನಡೆಸಿ ಕಾಪಾಡಲಿ. ಆಮೆನ್. ಪೋರೆಯೋ ತಂದೆ ಪೋರೆಯೋ ಬೇ ಕರುಣೆ ತೋರೋನಿ ಮರಣ ಹೊಂದಿ ತೀರ್ಪು ಕಾಯ್ ಪದನ ತೋರೋನಿ
ಯಾತ್ರೆಯನ್ನು ಜೀವ ತೊರೆದಿ ಇಹದ ಯಾತ್ರೆಯನ್ನು ಹೋಗಿ ಜೀವ ತೊರೆದಿ ಸ್ವಾಮಿ ನಿಮ್ಮ ಪಾದಕ್ಕೆ ಸ್ತುತಿಸ ಕರುಣಿಸಿ ಓರೆಯೋ ತಂದೆ ಓರೆಯೋ ಬೇಡ ಕರುಣೆ ತೋರೋ ನೀ ಮರಣವನ್ನು ತೀರ್ಪು ಕಾಯಿ ಪದನ ತೋರೋ ನೀ ತೀರ್ಪು ಕಾಯಿ ಪದನ குடும்பத்துக்கார யாராவது பார்க்கணும் நிதானமா பாருங்க வாங்க சீக்கிரம் கனே அப்படியே பாட்டு போங்க ಶೀಘ್ರ ಪಾರಂಗ ಶೀಘ್ರ ಅಲ್ಲಿ ಒಂಚೂರು ಜಾಗ ಬಿಡಿ ಅವರಿಗೆ ಆ ಕಡೆ ಹೋಗ್ರಿ. ಮೇಲೆ ನೀರು
ತಂದೆ വെള്ളത്തുണി വെള്ളത്തുണി ഇത് സമയം തപ്പോട് കൊടു ನೀವು போடு போடு இல்ல ಮುಂದೆ ஒரு நிமிஷம் அவங்க போடுறாங்க அவங்க சொந்த அவங்க போடுறாங்க அவங்க போடுறாங்க கொடுங்க அவங்க போடுறாங்க கொடுங்க என்ன பேசுறீங்க போடுறாங்க கொடுங்க ஒண்ணா போட அவங்க போடுறாங்க எல்லாரும் இல்ல மூஞ்ச விடுங்க முக்க முச்சி மூஞ்ச அப்படிக்கா சுரேஷ் ஓடி விடு எல்லாம் தெரியுது அதோட சாட்சினா முடிஞ்சு போடாது ஒரு நிமிஷம் சரியா உட்கார போடாது ஒரு நிமிஷம் போடல அங்க போடல அப்புறம் போடுற ஒரு நிமிஷம் போடுது ரெண்டா வைக்கிறேன் சூப்பரா வாங்க தலைமையில படுறா கவர் போட்டீங்களா அதெல்லாம் ನೋಡ್ತಾರಲ್ಲ ಯಾರು ಕೊಟ್ಟು टाउन को भी बताया जब पूरा जगह पे बैठ जाता क्या 1000 लीटर जा रहा नहीं एक बार घर में आके ಜಾಗ ಮೇಲೆ ಏರ್ನ
ಕಿಶೋರ್ ಗುಂಡೆ ಮೆಲಿನ್ 11 ಇಲ್ಲಿ ಒಂದು ಲೈವ್ ತಗೊಳ್ಳಿ ಇಲ್ಲೇ ಮಾತಾಡ ಲೈವ್ ತಗೊಳ್ಳಿ ತಗೊಳ್ಬೇಕು ಅರ್ಚಕರಿಗೆ ಇಷ್ಟರಿಂದ ಬಂದು ಕತ್ತೋಲಿಕ ಕ್ರೈಸ್ತರು ಇಷ್ಟು ದಿನ ಮೀಡಿಯಾ ತಗೊಂಡು ಬಂದಿದ್ದದಕ್ಕೆ ಅವ್ರ ಕೃತಜ್ಞತೆ ಹೇಳ್ಬೇಕು ಅವಾಗ ಪ್ರಿಯ ಸ್ನೇಹಿತರೆ, ಇಂದು ನನ್ನ ತಾಯಿ ದಿವಂಗತ ಫಿಲೋಮಿನಾ ಪೆರಿಯನಾಯಗಿ ಪಿಳ್ಳೈ ಇವರ ಅಂತಿಮ ಸಂಸ್ಕಾರದ ದಿವ್ಯ ಬಲಿಪೂಜೆಗೆ ಬೆಂಗಳೂರಿನಿಂದ ಚಿಕ್ಕಮಗಳೂರು, ಚೆನ್ನೈ, ಹರಿಹರ, ಮೈಸೂರು, ಶಿವಮೊಗ್ಗ ಹಾಗೂ ಇನ್ನು ಅನೇಕ ಕಡೆಗಳಿಂದ ಅನೇಕ ಹಿತೈಷಿಗಳು ಬಂಧುಗಳು ಈ ನಮ್ಮ ನೋವಿನಲ್ಲಿ, ನಮ್ಮ ತಾಯಿಯ ಅಗಲಿಕೆಯಲ್ಲಿ, ಆ ದುಃಖದಲ್ಲಿ ನಮಗೆ ಸಾಂತ್ವನವನ್ನು, ಧೈರ್ಯವನ್ನು ನೀಡಿ ನಮ್ಮ ತಾಯಿಯ ಆತ್ಮಕ್ಕೆ ಶಾಂತಿಯನ್ನು ಕೋರಿ ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸಿ ಬೆಂಬಲವನ್ನು ನೀಡಿ ಧೈರ್ಯವಾಗಿ ನಮ್ಮ ಜೊತೆ ಇರಲು ನಮಗೆ ಕರೆ ನೀಡಿದ್ದಾರೆ. ಇದಕ್ಕಾಗಿ ಕರ್ನಾಟಕ ಕಥೋಲಿಕ ಕ್ರೈಸ್ತ ಬೆಂಗಳೂರು ರಕ್ಷಣಾ ವೇದಿಕೆಯ ಎಲ್ಲ ಸದಸ್ಯರಿಗೆ, ಕ್ರೈಸ್ತ ಸದಸ್ಯರಿಗೆ ನಾನು ಆತ್ಮೀಯವಾಗಿ ವಂದಿಸುತ್ತೇನೆ. ಧನ್ಯವಾದಗಳು.